ಗಾಯ್ಸ್, ನಾನು ಬಂದಿದ್ದೀನಿ ಇವತ್ತು ಬೆಂಗಳೂರಿಂದ ನಾವು ಈಗ ಬಂದಿರೋದು ತಾವರೆಕೆರೆಗೆ ಬಂದಿರೋ ರೀಸನ್ ಏನಂತಂದರೆ ರಾಯರ ಮಠಕ್ಕೆ ಬಂದಿದ್ದೀವಿ. ನಮ್ಮ ಗುರು ಬ್ರದರ್ ಇಲ್ಲಿ ರಾಯರ ಮಠ ತುಂಬ ವಿಶೇಷ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಓಕೆನಾ, ನೋಡಿ ಗಾಯ್ಸ್, ನಾವೀಗ ತಾವರೆಕೆರೆ ರಾಘವೇಂದ್ರ ಸ್ವಾಮಿಗೆ ಬಂದಿದ್ದೀವಿ. ಹೇಳಿ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೊನ್ನವ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇದು ಬೆಂಗಳೂರಿನ ತಾವರೆಕೆರೆಯಲ್ಲಿದೆ. ಇಲ್ಲಿ ಸಾಕಷ್ಟು ಜನ ಹರಕೆಯನ್ನು ಕಟ್ಕೊಳ್ತಾ ಇದ್ದಾರೆ. ಅವರ ಹರಕೆ ಯಾವುದೇ ಒಂದು ಮನೆ ಕಟ್ಟಲಿ, ಮದುವೆ ಆಗಬೇಕು ಅಂತ ಅಂದ್ಕೊಳ್ಳೋರು ಹಾಗೂ ಅವ್ರ ಇಚ್ಛೆಯ ಶಕ್ತಿ, ವಿದ್ಯಾಭ್ಯಾಸ ಏನೇ ಕೇಳ್ಕೊಳ್ಳೋರು ಇಲ್ಲಿ ಮುಡುಪನ್ನು ಕಟ್ಟೋಗ್ತಾರೆ. ಕಾಯಿ ಕಟ್ಟೋದ್ರ ಮೂಲಕ ದೇವರಲ್ಲಿ ತಮ್ಮ ಕೋರಿಕೆಯನ್ನು, ಬೇಡಿಕೆಯನ್ನು ಇಡ್ತಾರೆ. ಹಾಗಾಗಿ ಇಲ್ಲಿ ತುಂಬ ಜನ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ನಮಗೆ ಇನ್ಸ್ಟಾಗ್ರಾಮಲ್ಲಿ ನಾವು ಕೂಡ ನೋಡಿ ಬರ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಶ್ರೀ ಕ್ಷೇತ್ರ ಮಂತ್ರಾಲಯ ನೋಡೋಷ್ಟೇ ಖುಷಿ ಆಯಿತು. ಥ್ಯಾಂಕ್ ಯು. ಎಸ್ ಗಾಯ್ಸ್, ಈಗ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಸೀದಾ ನಮ್ಮ ಅಣ್ಣ ಎಲ್ಲೋ ಕರ್ಕೊಂಬಂದಿದ್ದಾರೆ. ಒಂದ್ಸರಿ ಕೇಳೋಣ ಬನ್ನಿ. ಎಲ್ಲಿ ಅಣ್ಣ? ಹಾಯ್ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಇಲ್ಲೆಲ್ಲ ಸೈಟ್ಗಳಿದ್ದಾವೆ. ಈ ಸೈಟ್ಗಳು ಏನನ್ಬೇಕಂದ್ರೆ ಕೇವಲ 2,500 ರೂಪಾಯಿಗೆ ಸ್ಕ್ವೇರ್ ಫೀಟ್ ಹಂಗೆ ನಿಮಗೆ ಫ್ರೀಯಾಗಿ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ಅವಕಾಶ ಇದೆ. ಅದನ್ನೆಲ್ಲ ಇಲ್ಲೇ ತೋರಿಸ್ಕೊಡ್ತೀವಿ. ನಿಮಗೇನಾದ್ರು ಸೈಟ್ ಬೇಕಂದರೆ ಖಂಡಿತ ನೀವು ನಮ್ಗೆ ಕಾಲ್ ಮಾಡ್ಬೋದು. ತಾವರೆಕೆರೆ ಬೆಂಗಳೂರಲ್ಲಿ ನೋಡೋಣ ಬ್ರೋ. ಎಲ್ಲ ಓಕೆ. ಇಲ್ಲಿಗೆ ಬಂದಿರೋ ರೀಸನ್ ಏನು? ಇಲ್ಲಿಗೆ ಬಂದಿರೋ ರೀಸನು ಒಂದು ಸೈಟ್ಗಳು ನೋಡ್ಕೊಂಡು, ಹಾಗೆ ಇಲ್ಲೇ ಒಂದು ಮಧ್ಯಾಹ್ನದ ಲಂಚ್ ಊಟ, ಇಲ್ಲೇ ನಮ್ಮ ಸ್ನೇಹಿತರು ಬರ್ತಾ ಇದ್ದಾರೆ, ಊಟ ತಗೊಂಡು ಇಲ್ಲೇ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಬೆಂಗಳೂರು ಹೊರವಲಯದಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಓಕೆ ಗಾಯ್ಸ್, ನೀವು ಬಂದರೂ ಕೂಡ ನಾವು ನಿಮಗೆ ಸೈಟನ್ನು ಕಡಿಮೆ ಬೆಲೆಯಲ್ಲಿ ನಾವು ನೆಲಮಂಗಲ ಅದರಿಂದ ಬರೀ 4 ಕಿಲೋಮೀಟ್ರ್, ತಾವರೆಕೆರೆಯಿಂದ ಬರೀ 3 ಕಿಲೋಮೀಟ್ರ್ ಜಾಗದಲ್ಲಿ ನಿಮಗೆ ಸೈಟ್ಗಳನ್ನು ಕೊಡಿಸ್ತೇವೆ. ದಯವಿಟ್ಟು ಏನಾರು ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ. ಆಮೇಲೆ ಅಣ್ಣ, ಇದು ಈಗ ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ಲಂಚ್ ಮುಗಿಸ್ಕೊಂಡು ಈಗ ನೆಕ್ಸ್ಟು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ಪುಟ್ಟಣ್ಣ ಸ್ಟುಡಿಯೋ ಅಂತ ಅಲ್ಲಿ ಟಾಕ್ಸಿಕ್ ಶೂಟಿಂಗ್ ನಡೀತಿದೆ. ಟಾಕ್ಸಿಕ್ ಶೂಟಿಂಗ್ ಸೆಟ್ಗೆ ಹೋಗ್ತಾ ಇದೀವಿ. ಯಶ್ ಅವರು ಮಾಡ್ತಾ ಇರುವಂಥ ಟಾಕ್ಸಿಕ್ ಸಿನಿಮಾ. See you soon guys, soon. ಈಗ ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದೀವಿ. ಈಗ ಯಾವ ಕಡೆ ಅಣ್ಣ? ಟಾಕ್ಸಿಕ್ ಶೂಟಿಂಗ್ ಸ್ಪಾಟ್. ಅಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಏನೇನು ಸೀನ್ ಆಗುತ್ತೆ ಅಂತ ತೋರಿಸ್ತೀವಿ. ಓಕೆನಾ? ಬಾಯ್. उनके பயந்த மாதிரி டாக்டர் கிட்ட பேச. ಭಾಗ್ಯಲಕ್ಷ್ಮಿ ಸೀರಿಯಲ್ ಸೆಟ್ ಇದೆ ಅಂತೆ. ಪುಟ್ಟಪ್ಪ ಸ್ಟುಡಿಯೋಗೆ ಬಂದಿದ್ದೀವಿ ಈಗ ನಾವು ಎಲ್ಲರೂ. ನಮ್ಮ ಬ್ರದರು ಯಾವುದಾದ್ರೂ ಒಂದು ಶಾರ್ಟ್ ವೀಡಿಯೋ ಮಾಡ್ಕೊಂಡು ಹೋಗೋಣ ಬಾ ಅಂತ ಕರೆದಿದ್ರು ಇಂದ್ರಜಿತ್ ಬ್ರದರು. ಅದಕ್ಕೋಸ್ಕರ ಬಂದಿದ್ದೀನಿ. ಎಲ್ಲ ನೋಡ್ತಿದ್ದೀವಿ ಸೆಟ್ನ ಹೆಂಗಿದೆ ಅಂತ. ಇಲ್ಲ ಸಿಗಳಿಗೆಟ್ ಸಿಗಳಿಗೆಟ್ ಮಾರ್ಟಿನ್ ಹಾಕಿದ್ದು. ಮಾರ್ಟಿನ್
ತೆಗ್ದೇ ಇಲ್ಲ ಕೊಡ್ಕೊಂಡು ಇದು ಮಾಡ್ತಾವ್ರೆ ಅಂದರೆ ಯಾವಾಗ ಬಂದರೆ ಕೊಟ್ಕೊಂತಾರೆ ಇನ್ನು ವೇಸ್ಟ್ ಮಾಡ್ಬಿಡ್ದು ಅಂತ ಈ ತೊಟ್ಟಿ ಮನೆ ಬೇಕಾ ಬೇಡ ಫುಲ್ ಅವರು ಮನೆ ಇದೆ ಈ ನೇಮ್ ಮನೆಗೆ ಒಂದು 3 ಸೀರಿಯಲ್ ಮನೆ ಆಯ್ತು ಸರ್ ರೆಂಟಲ್ ಆಗ್ತಿಲ್ಲ ಬೇಡಿ ಒಂದೇನೇ ಇದೆ ಅಷ್ಟೇ ಆಮೇಲೆ ಟೇಬಲ್ ಪ್ರಾಪರ್ಟಿ ಇಲ್ಲ ಸರ್. ಹಾಯ್ ಫ್ರೆಂಡ್ಸ್, ನಾವು ಬಂದಿದ್ದೀವಿ ಇವತ್ತು ಪುಟ್ಟಣ್ಣ ಸ್ಟುಡಿಯೋಸ್ ಅಂತ. ಈ ಸ್ಟುಡಿಯೋ ಆಲ್ಮೋಸ್ಟ್ ಆಲ್ ಯಡಿಯೂರು ಸಿದ್ಧಲಿಂಗೇಶ್ವರ, ರೇಣುಕಾ ಮಹಾತ್ಮೆ ಹಾಗೂ ಇನ್ನಿತರ ಸೀರಿಯಲ್ಗಳು, ಭಾಗ್ಯಲಕ್ಷ್ಮಿ ಇವೆಲ್ಲ ಇಲ್ಲೇ ಮಾಡೋದು. ಆ್ಯಕ್ಚುಲಿ ನಾವು ಟಾಕ್ಸಿಕ್ ಸೆಟ್ ನೋಡೋಕ್ಕಂತ ಹೋಗಿದ್ವಿ. ಅಲ್ಲಿ ಇವತ್ತು ಹುಣ್ಣಿಮೆ ಇರೋದ್ರಿಂದ ರಜೆ ಇದೆ, ಯಾರನ್ನೂ ಬಿಡ್ತಾ ಇಲ್ಲ. ಇಲ್ಲಿ ಕೂಡ ಇವತ್ತು ಯಾವ ಶೂಟಿಂಗು ಸಹ ಇಲ್ಲ. ನೀವು ನೋಡ್ತಾ ಇದ್ದೀರಾ ಸ್ಟುಡಿಯೋ ಎಷ್ಟು ಖಾಲಿ ಇದೆ ಅಂತ. ಪರಮೇಶ್ವರ ವಿಗ್ರಹದ ಮುಂದೆ ನಾವು ಹಾಗೂ ನಮ್ಮ ತಮ್ಮಂದಿರು. ಹೇ ಗಾಯ್ಸ್, ನಾವು ಇವಾಗ ಹೋಗ್ತಿದ್ದೀವಿ ಒರಿಯನ್ ಮಾಲ್ಗೆ ಹೋಗ್ತಿದ್ದೀವಿ. ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ನಮ್ಮ ಸಂದೀಪ್ ಅವ್ರು ಬಂದಿದ್ದಾರೆ ಇವತ್ತು. ಎಸ್, ಫುಲ್ಲು ಜೋಶಲ್ಲಿದ್ದೀವಿ ಅನ್ಕೊಂಡ್ರೆ ಏನೋ ನಿಮಗೆ ಹೆಂಗೆ ಅನ್ಸುತ್ತೆ ಹಂಗೆ ಅನ್ಕೊಳ್ರಿ. ಬಟ್ ನಾವಂತೂ ಹೋಗ್ತಿದ್ದೀವಿ ಈಗ ಒರಿಯನ್ ಮಾಲ್ಗೆ ಹೋಗಿ ಅಲ್ಲಿ ಸಿಗೋಣ. ಓಕೆನಾ? ಅಲ್ಲಿ ಸಿಗೋಣ. பண்ணல்ல புரிய மச்சான் லங்க பண்ண டே லங்க பண்ண டே லங்க லங்க எங்க அண்ணா டே மோதா டே மோதா மோதா எங்க மண்டல்லா எங்க மண்டல்லா ஓடுதே எங்க மண்டல்லா ಎಸ್ ಇಂದ್ರಜಿತ್ ಅಣ್ಣ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ ಈಗ? ஓடுதே ಸ್ಟೇ ಟ್ಯೂನ್. ನಾವು ಹೋಗ್ತಾ ಇದ್ದೀವಿ ಮಹಾಲಕ್ಷ್ಮಿ ಎಂಟ್ರೆನ್ಸ್ ಗೇಟ್ ಹತ್ರ, ಮೆಟ್ರೋ ಹತ್ರ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ರೀಚ್ ಆಗ್ತಾ ಇದ್ದೀವಿ. ಎಲ್ಲ ಇವತ್ತು DJ ಪಾರ್ಟಿ ಯೋ ಯೋ. ಎಸ್, ಈಗ ನಾವು ಬಂದ್ವಿ ಒರಿಯನ್ ಮಾಲ್ಗೆ ಬಂದ್ವಿ. ಏನಂತೀರಣ್ಣ? ಒರಿಯನ್ ಮಾಲ್ ಎಂಟ್ರಿ ಇವಾಗ 9:30 PM. ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರಿಬ್ರು. ಅಣ್ಣಯ್ಯ, ಒರಿಯನ್ ಮಾಲ್ಗೆ ಬಂದಿದ್ದೀವಿ. ನೀನು ಅಂದಂಗೆ ಎಲ್ಲ ಕ್ಲೋಸ್ ಆಗ್ತೈತೆ ಆಗಲೇ ಆಲ್ರೆಡಿ ಅಲ್ಲ? ಏನು ರಾಮಗ ನಮ್ಮ
ಅಣ್ಣನಿಂದ ಇವತ್ತು ಲೇಟ್ ಆಗಿದ್ದು. ಇವ್ರು ಲೇಟ್ ಮಾಡಿದ್ಕೆ ಇವತ್ತು ಲೇಟಾಗಿ ಬಂದಿದ್ದು ನಾವು ಓರಿಯನ್ ಮಾಲ್ಗೆ. ಎಲ್ಲ ಕ್ಲೋಸ್ ಆಗೋ ಟೈಮಿಗೆ ಲೇಟಾಗಿ ಬಂದಿದ್ದೀವಿ. ಇಲ್ಲಿ ನೋಡೋ ಅಂಥದ್ದೇನಿಲ್ಲ, ಫಿಲಮ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಬಟ್ ಈ ಟೈಮಲ್ಲಿ ಯಾವ ಫಿಲಮ್ ಅಂತ ಕನ್ಫ್ಯೂಸ್. ಎಸ್ ಎಸ್ ನಾವೀಗ ಓರಿಯನ್ ಮಾಲಲ್ಲಿದ್ದೀವಿ. Daylight come and we wanna go home. 6, 1, 7, 8 food bunch. Daylight come and we wanna go home. Yeah, we wanna go home. Mom to the, ಏನು ಮಾಡ್ತಿದ್ದೀರಾ ಗಣೇಶ್? mom to the, mom to the. She take me money and run with me. ಅದು ಬೇರೆ Everybody knows Matilda, woman I tell ya. Matilda, I tell ಯಾರು you what ಇವ್ರನ್ನ? she do. Matilda, she take me money and run with me. $500 ಅದು from done. I lost. The woman even sold my cat and horse. Matilda, she take me money. Money was to buy me house and ಎಸ್ ಇಂದ್ರ ಬ್ರೋ, Matilda, she got ಎಷ್ಟು ದಿನ ಆಯ್ತು ಓರಿಯನ್ ಮಾಲ್ಗೆ ಬಂದು? ನಾನು ಬಂದು ಇಲ್ಲಿ ತುಂಬ ಒಂದು 4ರಿಂದ 5 ತಿಂಗಳಾಗಿರ್ಬೋದು. ಅದು ಫಿಲಮ್ ಬಂದಿದೆ, ಈಗ ಮತ್ತೆ ಬಂದಿದ್ದೀವಿ. ಹೆಂಗಿದೆ? ಏನು ಮಾಲ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡೋ ಅವಶ್ಯಕತೆನೂ ಇಲ್ಲ. ತುಂಬ ಚೆನ್ನಾಗಿದೆ. ಇವನು ಅವಾಗವಾಗ ಇಂಥ ಗೇಮ್ ಆಟಾಡ್ತಿರ್ತಾನೆ, ಅವು ಇವು ಏನೇನೋ ಮಾತಾಡ್ತಿರ್ತಾನೆ. ಸಪ್ನ ಡೈಲಾಗ್ ಸ್ಕಿಪ್ ಮಾಡ್ಬೇಕು, ಮಂತಲ್ಲಿ ಸ್ಕಿಪ್ ಮಾಡ್ಬೇಕು, ಬಟನ್ ಗಿಟನ್ ಕೊಡಲ್ಲ. ಓಕೆ. ಗಣಿ, ಸೇ ಸಮಥಿಂಗ್. ಟೈಮ್ 10 ಆಗಿದೆ, ಅದೇ ಸ್ಪೆಷಲ್. 10 ಅದನ್ನೆಲ್ಲ ನಂಬ್ತೀಯ ನೀನು? ಯಾಕೆ? ಅದು ಏಂಜಲ್ಸ್ ನಂಬರ್. ಹಾಂ ಹಾಂ. ತುಂಬ ಬಿಲೀವ್ ಮಾಡ್ತೀನಿ. 11 ಹೌದು, 10, 11 ಬಿಲೀವ್ ಮಾಡ್ತೀನಿ. ಈಗ ಫಾರೆನ್ ಮಾರ್ಕ್ ಬಂದಿದ್ದೀವಿ, ನೋಡೋಣ ಮುಂದೆ ಏನಾಗುತ್ತೆ. ಏನು DJ ಗಿದೆ ಅಂತ ಪಾಪ ಅಂತ ಇದು ಮುಗಿಸ್ಕೊಂಡು 10 ಬೇರೆ ಆಗಿಬಿಟ್ಟಿದೆ ಟೈಮು. ಹೌದು, ನೋಡೋಣ ಪ್ಲ್ಯಾನಿಂಗ್ಸ್ ಹೆಂಗಾಗುತ್ತೋ ಹಂಗೆ. ಇವತ್ತಿನ ಶೆಡ್ಯೂಲ್ ನಾಳೆ ಬೇಕಾದ್ರೆ ಹಾಕ್ಕೋಬೋದು ನಾವು, ಅಲ್ವಾ? ನಮ್ಮ ಇವ್ರು ಬಂದರು, ಬನ್ನಿ ಆಯ್ತು. ಅಲ್ಲಿ ಇಲ್ಲ, ಇಲ್ಲಿ ಯಾಕೆ ಬರ್ತಿಲ್ಲ ಅಂದರೆ, ಏನ್ರಪ್ಪ ಏನು ಮಾಡ್ತಿದ್ದೀರಾ? ಅಲ್ಲ ಈ ದೋಣಿಗೆ ತಪ್ಪ ಓಡಿಸಿ ಹಿಂಗೆ ತೆಗಿತಾರಲ್ಲ, ನೀರು ತೆಗಿತಾರಲ್ಲ, ಅದೆಲ್ಲ ಐತಂತ ಹುಡುಕ್ತಿಲ್ಲ, ಅದು ಸಿಗ್ತಿಲ್ಲ. ಅದನ್ನು ಇಲ್ಲಿ ಬೇರೆ ಫಿಶಸ್ ಇಲ್ಲ. ಹಾಂ ಯಾಕೆ ನೀರು ಐತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಹಾಂ ಓರಿಯನ್ ಮಾಲ್ ಅಪೋಸಿಟ್. ಹ್ಞೂ. ಅದಾದ್ಮೇಲೆ ಎಷ್ಟು ಹಾಳ ಆಯ್ತು ಅಂತಲೂ ಗೊತ್ತಿಲ್ಲ. ಅಲ್ಲಿ ನೋಡಿಲ್ಲ, ಅದು ಅಪಾರ್ಟ್ಮೆಂಟಲ್ಲಿ. ಈಗ ಒಂದು ಕ್ವಶನ್ ಕೇಳ್ತೀನಿ, ಆ ವ್ಯೂ ಇದೆಯಲ್ಲ, ಆ ಗ್ಯಾಪ್ ಇದೆಯಲ್ಲ, ಅದು ಯಾಕಿದೆ? ಯಾಕಿದೆ? ಯಾಕೆ ಇಷ್ಟು ಟಾರ್ಚ್ ಬಿಡ್ತೀಯಾ? ಲೈಟ್ ಅದು ಫ್ಲಾಶ್ ಲೈಟ್ ಹೇಳು. ಮಗ ಗ್ಯಾಪ್ ಹಾಕಿದೆ, ಅದು ಯಾಕಿದೆ ಫಸ್ಟ್ ಹೇಳ. ಗ್ಯಾಪ್ ಯಾ ಗೊತ್ತಾ? ಸೋತೆ. ನೀನು ಸೋತೆ. ಥಿಂಕ್ ಮಾಡ್ತಿದ್ದೀನಿ, ಬಟ್ ನಾಳೆವರೆಗೂ ಟೈಮ್ ಕೊಡಲ್ಲ ಅನ್ಸುತ್ತೆ. ಯಾಕೆ ಗೊತ್ತಾ? ಒಳಗಡೆ ಇರೋರಿಗೆ ವೆಂಟಿಲೇಷನ್ ಬೇಕು, ಗಾಳಿ. ಅದಕ್ಕೋಸ್ಕರ ಗ್ಯಾಪ್ ಇಟ್ಟಿದೆ. ಇಂಜಿನಿಯರ್ ಬ್ರೈನ್ ಅಪಾಯ. ಇಲ್ಲ, ಇನ್ನೊಂದಾಗಿರ್ಬೋದು, ಏನಂದ್ರೆ ಸಿಮೆಂಟ್ ಕಮ್ಮಿ ತಂದಿರ್ಬೋದು. ಇಲ್ಲ, ಅದೊಂದು ಹೌದು. ಅದು ಇನ್ನೊಂದು, ಅಲ್ಲಿಂದ ಯಾರಾದರೂ ಸ್ವಿಮ್ ಮಾಡಕ್ಕೆ ನೀರು ಜಂಪ್ ಮಾಡ್ತಿರ್ಬೋದು. ಹಾಂ ಹಾಂ ಇರ್ಬೋದು, ಅದು ಇರ್ಬೋದು. ಪಾಯಿಂಟ್ ಅದು ಒಳ್ಳೆ ಪಾಯಿಂಟ್ ಎಳೆದಿದ್ದಾರೆ, ಅದು ಇರ್ಬೋದು. ಕೇಳೋಣ ಅಪಾರ್ಟ್ಮೆಂಟ್ ಹೋಗೋಣ ಈಗ ಅಲ್ಲಿಗೆ. ಅದು ಹೋಗಿ ಕೇಳೋಣ. ಅದು ಒಂದಪ್ಪ ಅವಾಗಿಂದ ತಲೆ ತಿಂತಾ ಇದೆ ನಮ್ಮ. ಹೋಗ ಮಟ್ಟ ಓಡಿಸ್ತಾನೆ ಇರ್ತಾನೆ. ನೋಡಿದ್ರಲ್ಲ ನಮ್ಮ ಬಾಯ್ಸ್ನ, ಪಾಪ ಏನೇನೋ ಒಂದೊಂದು ಅವ್ರವರೇ ಕ್ವಶನ್ಸ್ ಹಾಕೊಂಡು ಅವ್ರವರೇ ಆನ್ಸರ್ ಮಾಡ್ಕೊಂತಿದ್ದಾರೆ ಪಾಪ ಅವಾಗಿಂದ. ಮಾಡ್ತಿದ್ದೀವಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ತೀವಿ, ನಾವು ಹೇಳಿದ ತಪ್ಪ ಇಲ್ಲ, ಲೌಡ್ ಅನ್ನೋ ಗೊತ್ತಿರೋಲ್ಲ ನಮಗೆ, ಅದು ಕಮೆಂಟ್ ಹಾಕ್ತೀವಿ. ಅದು ಕಟ್ ಮಾಡ್ಕೊ, ಬೀಪ್ ಹಾಕು.
ಅಣ್ಣ ಈಗ ನಿನಗೆ ಆ ಕ್ವಶನ್ನು, ಆ ಗ್ಯಾಪ್ ಯಾಕೈತೆ? ಗ್ಯಾಪ್ ಹಾಕುತ್ತಾ ಇಲ್ಲಿ ಗ್ಯಾಪ್ ಹಾಕೈತೆ. ಬೆಳಕು ಗಾಳಿ ಇವೆಲ್ಲ ಬಂದರೂ ಕೂಡ ಇನ್ನೊಂದು ಸ್ವಲ್ಪ ಇರಲಿ ಜಾಸ್ತಿ ಗ್ಯಾಪು ಅಂತ ಹೆಲಿಕಾಪ್ಟರ್ ಹೋಗ್ಬಿಡ್ಲಿ. ಅಲ್ಲ ಆ ಗ್ಯಾಪ್ ಬಗ್ಗೆ ನೀವಿಬ್ರು ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂಡ್ರೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಒಳಗಿರೋರಿಗೆ ವೆಂಟಿಲೇಷನ್ ಆಗಲಿ ಅಂತ ನಾನು ಅವ್ರದ್ದೇ ಆನ್ಸರ್ ಮಾಡಿದೆ. ಅಲ್ಲಿಂದ ಸ್ವಿಮ್ ಮಾಡೋಕ್ಕೆ ಒಂಥರ ಅಲ್ಲಿ ಯಾವ ಫಿಲಿಮ್ ಎಲ್ಲ ಸಿಮೆಂಟ್ ಕಮ್ಮಿ ಇರ್ತದೆ. ಫಿಲಿಮಿಗೆ ಎಡಿಟ್ ಮಾಡೋದು ಈಗ ಹೆಂಗಿತ್ತು? ಹೌದಾ? ಆ ಫಿಲಿಮ್ ಯಾವುದೋ ಹೊಸ ವಿಷಯ ಮಚ್ಚಿ ನಮಗೆ ಹೊಸ ವಿಷಯ ಇದೆ. ನಿಮ್ಮ ಮೂವರ್ಗೂ ಲೇಟಾಗಿ ಬಂದ ಅಣ್ಣ ಲೇಟೆಸ್ಟಾಗಿ ಆನ್ಸರ್ ಮಾಡ್ದ. ಇವ್ರು ಯಾರು? ನಮಗೆ ಗುರು ಇವರು. ಇವ್ರ ಹತ್ರ ಆನ್ಸರ್ ಇರುತ್ತೆ. ಅವ್ರ ಹೆಸರು ಗುರುನ? ಲಾಸ್ಟಿಗೆ ಹಾಂ, ಲಾಸ್ಟಿಗೆ ನಾವೆಲ್ಲ ಆನ್ಸರ್ ಇದೆಯಪ್ಪ. ಮೇಲೆ ಐತಿ ಪಪ್ಪು ಮೇಲ್ಗಡೆ ಅದೇ ಗೋಲ್ಡ್ ಗಣಿ ಆ ಲಂಡನ್ ಬಸ್ ಅಂತ ಹತ್ತೀಯಾ? ಹಾಂ, ಹೋಗ್ತೀಯಾ? ನಾನೇ ತೆಗಿಸ್ತೀನಿ ಟಿಕೆಟ್. ಬುಕ್ ಮಾಡ್ಕೊಂಡು ಹೋಗ್ಬೇಕಪ್ಪ ಅದಕ್ಕೆ. ನಾನೇ ಮಾಡ್ತೀನಿ, ಹೋಗ್ತೀರಾ? ಬೇಡ, ಹಾಂ, ವೀಕೆಂಡ್ ಕಣ ರಶ್ ಇದೆ. ಇಲ್ಲ ಮಚ್ಚ ಒಳ್ಳೆ ಕಂಟೆಂಟ್ ಆಗಲಿ ಅಂತ ಇವನು ಹೋಗ್ತೀನಿ. ಒಳ್ಳೆ ವೀಕೆಂಡಿಗೆ ಒಂದು ಕಂಟೆಂಟ್ ಸಿಗ್ತದೆ. ನೀವು ಹೋದ್ರೆ ಒಳ್ಳೆ ಕಂಟೆಂಟ್ ಆಗುತ್ತೆ ನನಗೆ. ನೋಡು ಬಂತು, ಗುದ್ಕೊಂಡು ಹೋಗ್ಬಿಡ್ತಾರಾ? ಲಂಡನ್ ಮತ್ತಿಗೆ ಬುಕ್ ಮಾಡ ಈಗ. ಅಲ್ಲಿ ಕ್ಲೋಸ್ ಆಗ್ತೈತೆ, ಅದು ಕ್ಲೋಸ್ ಆಗೋದು ನೋಡಿ ಬುಕ್ ಮಾಡಂತ ಹೇಳ್ತೀರಾ? ನಾನು ಈಗ ನೀನು ಬುಕ್ ಮಾಡಿದ ತಕ್ಷಣ ನಾನು ಹತ್ತಿಲ್ಲ, ನಂಗೆ ಗಂಟಲ್ಲ. ಹೌದಾ? ಬುಕ್ ಮಾಡಿ ನೋಡ, ಹಾಂ ನೋಡ. ಅವ್ರನ್ನೇ ಕೇಳ್ತೀನಿ ಈಗ. ರೆಡಿನಾ? ಈಗ ಹೇಳು, ಹತ್ತಕ್ಕೆ ರೆಡಿನಾ? ಬುಕ್ ಮಾಡ. ಹಾಂ, ಆ ಬಸ್ ಟಿಕೆಟ್ ತೆಗಿ. ಅದು 1,000 ಅಲ್ಲ 2,000 ಆಗಲಿ, ನಾನು ತೆಗಿಸ್ತೇನಪ್ಪ. ಹೋಗ್ತೀಯಾ? ದಮ್ ಐತಾ? ಇನ್ನೊಂದ್ಸರಿ ಗಂಡಸು ಅಂತ ಚಾಲೆಂಜ್ ಹಾಕು. ಚಾಲೆಂಜ್ ಆಗ್ತೀನಿ ನಾನು. ಇನ್ನೊಂದ್ಸರಿ ಹೇಳೋದನ್ನ ಹೇಳ, ಭಯ ಉಟ್ಕಂತಲ್ಲ. ಇಲ್ಲ ಮಚ್ಚಿ ನಾಳೆ ಹೋಗಮ್ಮ. ಬಾ 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 ಬೇಡ ಬಾ. ಭಯ ನೋಡು ಹೆಂಗೈತೆ. ಅಟ್ಲೀಸ್ಟ್ ಅಷ್ಟನ ಭಯ ಐತಲ್ಲ ನನ್ನ ಮೇಲೆ. ಬಂಗಾರು ಹುಡುಕಾಡಿದ್ರೆ ಆಮೇಲೆ ಗೊತ್ತಾಗ್ತದೆ. ಇದು ಗ್ಲಾಸ್ ತಾಂಬ ಅಂತದ್ದು ಸ್ಪೆಕ್ಟರ್. ಯಾರು? ಅಣ್ಣ ಮುಂದೆ ಇರೋ ಲೈಟ್ ಆಫ್ ಆದರೆ ತಂದು ವಿಡಿಯೋ ಮಾಡ್ತಿಲ್ಲ ನಂಗೆ ಗೊತ್ತಾಗುತ್ತೆ. ಅಲ್ಲಣ್ಣ ಯಾರು? ಪೋಸ್ಟ್ ಟ್ರೈನ್ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಹೋಗ್ತಿದ್ದೀನಿ. ಇಲ್ಲ ಓಕೆನಾ? ಹುಡುಗ ಹುಡುಗಿರು ಸೇರಿ ನಮ್ಮನ್ನ ಇದು ಮಾಡಿಬಿಟ್ಟೆ ಬ್ಯಾಚಲರ್ಸ್ನ. ಏನಣ್ಣ? ಏನಿಲ್ಲಪ್ಪ, ಏನಿಲ್ಲ.